ಮಾಡಿದ್ರು ಸ್ಪೀಕರ್. ಹಲೋ, ಇದು ನಿಮಗೆ ತೆಲುಗುಗೆ ಒಂದು ಸಿನಿಮಾ ಹೇಳಿದ್ರು ಒಬ್ಬರು ಡೈರೆಕ್ಟ್ರು, ಅದಕ್ಕೆ ಅವ್ರಿಗೆ ಕೊಡಿ, ಫೋನ್ ಮಾಡಿ ಕೊಡಿ, ಮಾತಾಡ್ತೀನಿ ಅಂತ ಹೇಳಿದ್ರು. ಹಾಂ, ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ? ಹಾಂ, ಈಗ ಕೇಳಿಸ್ತಾ ಇದೆ. ಹಾಂ ಸರ್, ಕೊಟ್ಟೆ. హలో హలో మేడం, నమస్కారం. బాగున్నారా? బాగున్నాను సార్, మీరు? నేను బాగున్నాను మేడం. మేడం, ఇది ఒక ట్రెడిషనల్ రోల్, మీరు చేస్తారా? ట్రై చేస్తారా? చేస్తాను సార్. చేస్తారా? మీకు ఈ డ్యాన్స్ వచ్చా మేడం? వస్తు సార్. నాట్ ఎ ట్రైన్ డాన్సర్, బట్ ఐ కెన్ మేనేజ్. ఐ నో. ఓకే, ఏ డాన్స్ వచ్చు మేడం? బిఫోర్ ఆల్సో, సో ఐ నో. ఏ డాన్స్ వచ్చు మేడం మీకు? క్లాసికల్ ఐ నో. క్లాసికల్? మరి ఇక్కడ మాకు వెస్టర్న్ కావాలి మేడం, పాసిబుల్ అవుతుందా? నేర్చుకుంటారా? వెస్టర్న్ మీన్స్ లైక్ వాట్ సార్? అంటే యు హావ్ దట్ ఎనీ పర్టిక్యులర్ సీన్స్ యు వాంట్ దట్ లైక్ దట్? అదే కొరియోగ్రాఫర్ నేను చెప్పారు ఇలా వెస్టర్న్ ఉంటే బాగుంటది ఏంటని. నేను అనుకున్నా టూ వెస్టర్న్ ఐ కాంట్ సార్. ఇఫ్ ఇట్ టూ వెస్టర్న్, సెండ్ మీ సమ్ రెఫరెన్స్ పిక్చర్స్ ఆఫ్ దట్. ఓకే. ఇప్పుడు మీ డేట్స్ ఎలా ఉన్నాయి మేడం? ఇప్పుడు నేను వన్ సీరియల్ చేస్తున్నాను. అది మంత్లీ 6 to 7 days వస్తుంది. అయ్యా, అండ్ వన్ మూవీ ఇస్ గోయింగ్ ఆన్ విత్ అవినాష్. ఓకే. పేమెంట్ ఎలా ఎక్స్పెక్ట్ చేస్తున్నారు మేడం? సార్, it depends on how long you will take, like the number of dates. So it depends on. So send me that reference one. If it final, then talk about commercial things. ಇವಾಗ ಸಿನಿಮಾ ಮಾಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ. హలో. మ్యామ్, బట్ ఏంటంటే ఇప్పుడు సీరియల్ చేస్తున్నారు కదా, కన్నడలో మళ్ళీ సినిమా చేస్తున్నారు కదా, మీకు ఈ సీరియల్ నుంచి మళ్ళీ ఏం ప్రాబ్లం ఏం రాదా? రాదు సార్, రాదు. అంటే I didn't understand like Western means like what. So if you send a reference pictures, then I only talk clearly, no? That's why I'm just thinking. సో అవినాష్ హీరో అనుకుంటున్నా మేడం, మీకు ఓకేనా? అవును సార్, ఓకే. సో ఎందుకంటే టాలీవుడ్లో దర్శన్ గారిని చూసినట్లు ఉంటుంది, సో అందుకని. ఎగ్జాక్ట్లీ. నైస్, ఓకే. వేరే మీ డిమాండ్స్ ఏమైనా ఉన్నాయా మేడం? లేదు సార్, లేదు, అంత డిమాండ్స్ ఏం లేదు. టాక్ విత్ అవినాష్ వన్స్, దెన్ విల్ డిస్కస్ లేటర్. ఓకే మ్యామ్, ఇస్తున్నాను చూడండి. థ్యాంక్ యూ. షూర్ సార్, థ్యాంక్ యూ. ಹಲೋ. ಏನಮ್ಮ? ಇವಾಗ ಮಾತಾಡಿದ್ದು ಯಾರು? ಓಕೆನಾ ನಿಮಗೆಲ್ಲ? ಅವರು ಎಲ್ಲ ಓಕೆನಾ? ಯಾರು ಅಂದ್ರೆ ಈಗ ಪ್ರೊಡ್ಯೂಸರ್ಸ್ ಅವ್ರು ಮಾತಾಡಿದ್ರಲ್ಲ, ಎಲ್ಲ ಓಕೆನಾ? ಎಲ್ಲ ಓಕೆನಾ ಅಂದ್ರೆ ಏನು ಓಕೆನಾ? ಏನ್ ಡಿಮ್ಯಾಂಡ್ಸ್ ಏನಿರುತ್ತೆ ಅದ್ರಲ್ಲಿ? ವೆಸ್ಟರ್ನ್ ಅಂದ್ರೆ ರೆಫರೆನ್ಸ್ ಕಳಿಸಿ. ವೆಸ್ಟರ್ನ್ ಅಂದ್ರೆ ಇವಾಗ ನಾವು ಮೈಸೂರಲ್ಲಿ ಮಾಡಿರೋದು ವೆಸ್ಟರ್ನ್ ಲುಕ್. ಸೊ ನಾನು ಹೇಳ್ದೆ ನನಗೆ ಕಂಫರ್ಟಬಲ್ ಆಗೋ ತರ 2 ವೆಸ್ಟರ್ನ್ ಇದ್ರೆ ಮಾಡಕ್ ಆಗಲ್ಲ. ರೆಫರೆನ್ಸ್ ಕಳಿಸಿ, ಅದಾದ್ಮೇಲೆ ಕಮರ್ಷಿಯಲ್ ಏನಿದ್ರು ಮಾತಾಡೋಣ, ಅಂದ್ರೆ ಪೇಮೆಂಟ್ ವಿಷಯ ಆಮೇಲೆ ಮಾತಾಡೋಣ. ಫಸ್ಟ್ ರೆಫರೆನ್ಸ್ ಕಳಿಸಿ ಅಂತ ಹೇಳಿ. ಅದೇ ಅವ್ರು ನೆಕ್ಸ್ಟ್ ಮಂತೇ ಮಾಡಬೇಕು ಅಂತ ಇದ್ದಾರೆ. ಈಗ ನೆಕ್ಸ್ಟ್ ಮಂತ್ ಈ ಸಿನಿಮಾ ಡೇಟ್ ಇದೆಯಲ್ಲ, ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ರು. ಓಕೆ ಆಗ್ಲಿ, ಫಸ್ಟ್ ನೋಡೋಣ, ಮಾತಾಡೋಣ. ಅಲ್ಲ, ಓಕೆ ಆಗುತ್ತೆ. ಯಾರು ಮಾತಾಡಿದ್ದು ಮೇಡಮ್? ಚೆನ್ನಾಗಿದ್ದೀರಾ ಮೇಡಮ್ ನೀವು? ಯಾರು ಮಾತಾಡ್ತಿರೋದು ಸರ್? ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆದಷ್ಟು ಬೇಗ ನಿಮಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದೇ ಥರನೇ ತೆಲುಗು, ತಮಿಳ್ ಎಲ್ಲ ಕಡೆನೂ ಅವಕಾಶ ಸಿಗಲಿ ಮೇಡಮ್. ಇದು ಬಾಸ್ ಟಿವಿ ಕನ್ನಡ ಚಾನಲ್ ಆಂಕರ್ ಮಂಜುನಾಥ್ ಶ್ರೀನಿವಾಸ್ ಅಂತ ಮಾತಾಡ್ತಿರೋದು. ಓ ಮೈ ಗಾಡ್. ಹಾಯ್. ಹೇಗಿದ್ದೀರಾ? ಏನ್ ಲೈವ್ ಅಲ್ಲಿ ಇಲ್ಲ ತಾನೆ? ಈ ಲೈವ್ ಏನಿಲ್ಲ ಮೇಡಮ್, ಎಲ್ಲ ಎಡಿಟಿಂಗ್ ಆಗುತ್ತೆ. ಪ್ಲೀಸ್ ಬೇಡ. ಬೇಡ ಸರ್, ಪ್ಲೀಸ್. ಇಲ್ಲ, ಸಣ್ಣ ಐಡಿಯಾನು ಬರ್ಲಿಲ್ಲ. ಓ ಮೈ ಗಾಡ್. ಹೆಂಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್? ಪ್ರಾಂಕ್ ನಂಬಿಟ್ಟಿದ್ದಾರೆ. ಪ್ರಾಂಕ್ ಕಾಲ್ ಈ ತರ ಮಾಡಬಹುದಾ ಸರ್? ಆಗುತ್ತೆ ಮೇಡಮ್, ಇವತ್ತು ಸುಳ್ಳಾಗಿರ್ಬೋದು, ನಾಳೆ ನಿಜ ಆಗುತ್ತೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಹೆಂಗ್ ನಡೀತಿದೆ ಶೂಟಿಂಗ್ ಎಲ್ಲ?
ಚೆನ್ನಾಗ್ ನಡೀತಾ ಇದೆ ಸರ್, ಚೆನ್ನಾಗ್ ನಡೀತಾ ಇದೆ. ಹೇಳ್ತಿದ್ರು ಸರ್ ಬೇಡ ಸರ್, ನಂದು ಹಾಕ್ಬೇಡಿ ಸರ್. ದಯವಿಟ್ಟು ಟ್ರಿಮ್ ಮಾಡಿ ಹಾಕಿ ಎಲ್ಲ. ಏನ್ ಟ್ರಿಮ್ ಮಾಡೋದು, ಏನ್ ಮಾತಾಡಿದಾರೆ ಅಂತ ಟ್ರಿಮ್ ಮಾಡೋದು ಮೇಡಮ್? ಇಲ್ಲ ಹಾಕ್ಲೇಬೇಡಿ. ನಾನು ಅಲ್ಗೂ ಕೇಳದೆ ಏನಾದ್ರು ಡಿಮ್ಯಾಂಡ್ಸ್ ಇದೀರಾ ಅಂತ, ಡಿಮ್ಯಾಂಡ್ಸ್ ಏನಾದ್ರು ಇಡ್ತೀರಾ ಅಂತ. ನೀವೇನಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಹೇಳಿದ್ರಲ್ಲ, ಇನ್ನೇನ್ ಕಟ್ ಮಾಡೋದು ಅದ್ರಲ್ಲಿ? ಬೇಡ ಅನ್ಸುತ್ತೆ. ಅದ್ರಲ್ಲಿ ಬೇರೆ ತೆಲುಗು ಅಲ್ಲೆಲ್ಲ ಮಾತಾಡ್ಬಿಟ್ರಿ, ನನಗ್ ತೆಲುಗು ಬರೋದೇ ಸ್ವಲ್ಪ. ಮತ್ತೆ ಫ್ರ್ಯಾಂಕ್ ಮಾಡೋದೇ ತೆಲುಗು, ಮತ್ತೆ ಇನ್ನು ಕನ್ನಡ ಅಲ್ಲ, ತೆಲುಗು ಮೂವಿ ಅಂತಾನೆ ಪ್ರಾಂಕ್ ಮಾಡಿದ್ದು ಮೇಡಮ್. ಓಕೆ. ತುಂಬಾ ಖುಷಿ ಆಯ್ತು. ಶೂಟಿಂಗ್ ಎಲ್ಲ ಹೆಂಗ್ ನಡೀತಿದೆ? ಯಾವಾಗ ರಿಲೀಸ್ ಪ್ಲಾನ್ಸ್? ಯಾವಾಗ ಸಿಗ್ತೀರಾ ನಮ್ಗೆ ಇಂಟರ್ವ್ಯೂಗೆ? ಶೋರ್ ಸರ್, ಶಾರ್ಟ್ಲಿ ನೀವು ಹೇಳಿ ಮಾಡೋಣ. ರಿಲೀಸ್ ಅದೇ ಇವಾಗ ಮಾರ್ಚ್ ಅಲ್ಲಿ ರಿಲೀಸ್. ಸೊ ನಂಗೆ ಐಡಿಯಾನೇ ಇಲ್ಲ ಸರ್. ಕನ್ನಡದಲ್ಲಿ ಮಾತಾಡಿದ್ರೆ ಗೊತ್ತಾಗ್ತಿತ್ತೇನೋ. ಅಲ್ಲ, ನೀವು ಕನ್ನಡದಲ್ಲಿ ಕೇಳಿದ್ರೆ ಯಾವ ಸಿನಿಮಾ ಮಾಡಿದ್ರಿ, ಎಲ್ಲಿ, ಯಾರು ಅಂತೆಲ್ಲ ಕೇಳ್ತಿದ್ರಿ. ಅದಕ್ಕೆ ನಾವು ತೆಲುಗು ಆಯ್ಕೆ ಮಾಡ್ಕೊಂಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಅದ್ರಲ್ಲೂ ನನ್ನ ನೀವು ಇನ್ ಡೀಟೇಲ್ ಆಗಿ ಕೇಳುವಾಗ ಅದಕ್ಕೆ ನಾನು ಅಂದೆ ಓಕೆ ಮಾತಾಡಿ ಅವ್ರ ಹತ್ರ, ಅವತ್ತು ಮಾತಾಡಿ ನಾವು ಆಮೇಲೆ ಮಾತಾಡೋಣ. ಕೊಟ್ಟೆ ನೋಡಿ, ಈಗ ಮನ್ಸೊಳಗೆ ಬೈಕೊಂತಿರ್ತೀರ, ಮಗ ಬಂದು. ಸರ್ ಬೇಡ ಸರ್. ಒಂದು ಪ್ರೆಸ್ ಮೀಟ್ ಅಲ್ಲಿ ನೋಡಿದ್ವಿ ಅಂತ ಅನ್ಸುತ್ತೆ, ನಮ್ದು ಸ್ನೇಹದ ಕಡದಲ್ಲಿ ಪ್ರೆಸ್ ಮೀಟ್. ಎಸ್ ಮ್ಯಾಮ್, ಹೌದು ಬಂದಿದ್ದೆ ನಾನು. ಸರ್ ಹಾಕ್ಬೇಡಿ ಸರ್, ಅವ್ನು ಬೇರೆ ಇರೋದು ಫ್ರೆಂಡಿಗೆ ಫ್ರಾಂಕ್ ಮಾಡಿ, ನಂದು ಹಾಕ್ಬೇಡಿ. ಅದಂಗ ಆಗುತ್ತೆ ಮೇಡಮ್ ಬೇರೆ ಫ್ರೆಂಡಿಗೆ? ಅಯ್ಯೋ ಒಂದ್ ಸ್ವಲ್ಪ ಹಿಂಟ್ ಕೊಟ್ಟಿದ್ರು ಒಂಚೂರು ಚೆನ್ನಾಗಾದ್ರೂ ಮಾತಾಡ್ತಿದ್ದೆ ನಾನು. ಚೆನ್ನಾಗಿ ಮಾತಾಡೋದು. ಯಾರಾದ್ರೂ ಕ್ಲೂ ಕೊಟ್ಟು ಮಾಡಿದ್ರೆ ಫ್ರಾಂಕ್ ಮಾಡ್ದಂಗೆ. ಇಂಟರ್ವ್ಯೂ ಅದೇ ಗೊತ್ತಿಲ್ಲ ಸರ್ ನನಗೆ. ಅಟ್ಲೀಸ್ಟ್ ಇಂಟರ್ವ್ಯೂ ಸ್ವಲ್ಪ ಅಲರ್ಟ್ ಆಗಿ ಮಾತಾಡ್ತಾ ಇದ್ದೆ. ಅದಕ್ಕೆ ನಾವು ಹೇಳಿಲ್ಲ. ಏನೇ ತುಂಬಾ ಚೆನ್ನಾಗಿ ಬಂದಿದೆ, ನೀವೇನ್ ವರಿ ಆಗಕ್ ಹೋಗ್ಬೇಡಿ, ಓಕೆನಾ? ಕೊಟ್ಟೆ ನೋಡಿ, ಮನ್ಸೊಳಗಡೆ ಬೈಕೋಬೇಡಿ. ನಂಗೆ ಬೇರೆ ಇನ್ನೂ ಮದುವೆ ಆಗಿಲ್ಲ. ಬೈಕೋಬೇಡಿ ಜಾಸ್ತಿ ಅವ್ರಿಗೆ ಏನಾದ್ರು ಅಂತ. ಇಲ್ಲ ಅಂದ್ರೆ ಕೇಳ್ತಾ ಇದ್ರು ಯಾರಿಗೆ ಫ್ರಾಂಕ್ ಮಾಡೋಣ ಅಂತ. ನಾವು ನಮ್ಮ ಸಿನಿಮಾ ಹೀರೋಯಿನ್ ಇದಾರಲ್ಲ, ಮಾಡ್ಬಿಡೋಣ, ಬೇರೆ ಯಾಕೆ. ಕನ್ನಡದಲ್ಲೇ ಬೇರೆ ತರ ಏನಾದ್ರು ಮಾಡಿ ಪ್ರಾಂಕ್ ಮಾಡ್ಬೋದಿತ್ತಲ್ವಾ ನೀವು? ಬೇರೆ ತರ ಎಲ್ಲ ಹೇಳಿ ಮಾಡಿದ್ರೆ ಅದು ಫ್ರಾಂಕ್ ಮಾಡಿದಾಗ ಆಗಲ್ಲ. ಅದಕ್ಕೆ ಅವ್ರನ್ನ ತೆಲುಗು ಬರುತ್ತೆ ಮಾತಾಡ್ತೀನಿ ಕೊಡಿ ಅಂತ ಅಂದ್ರು, ಹಂಗೆ ಮಾಡಿದ್ವಿ. ಸಿನಿಮಾಗೂ ನೆಕ್ಸ್ಟ್ ಪ್ರಮೋಷನ್ಗೆ ಪ್ರತಿಯೊಂದಕ್ಕೂ ಆಗುತ್ತೆ ಸರ್, ಮಾಡೋಣ ಅಂತ. ನೀನು ಅವರು ತೆಲುಗು ಮಾತಾಡ್ತಿದ್ದಾರೆ, ಓಕೆ ನಿಂಗೂ ತೆಲುಗು ಬರುತ್ತೆ, ನೋ ಫೈನ್ ಅಂದ್ಬಿಟ್ಟು ಸ್ವಪ್ನ. ಅದೇ ನಂಗೆ ತೆಲುಗು ಬರಲ್ಲ, ಕನ್ನಡ ಬಿಟ್ಟು ಹಿಂದಿ ಬರುತ್ತೆ. ಇದರ್ ಜಾ ಉದರ್ ಜಾ ಆವೋ ಜಾವ್ ಅಂತ ಬರೋದು ಬಿಟ್ರೆ ಬೇರೆ ಬರಲ್ಲ. ಓಕೆ ಪಾಪ, ಟೈಮ್ ಬ್ಯುಸಿ ಇದ್ರಿ ಅನ್ಸುತ್ತೆ, ಅದೇ ಟೈಮ್ ಕೊಟ್ಟು ಮಾತಾಡಿದ್ದೀರಾ, ಥ್ಯಾಂಕ್ ಯು. ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಿ. ಓಕೆ ಅವ್ರ ಕಡೆಯಿಂದ ಥ್ಯಾಂಕ್ ಯು ಹೇಳಿದ್ರು. ಓಕೆ, ಶೂಟಿಗೆ ಸಿಗ್ತೀನಿ ನೆಕ್ಸ್ಟ್. ಬೇಡ ಇಲ್ಲ, ಹೇಳಿದ್ದಾರೆ, ಮುಗೀತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.